ಇಬ್ಬರ ಕದನದಲ್ಲಿ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಕೆ.ವಿ. ಗೌತಮ್ ಪಾಲಾಗಿದೆ. ಈ ಬಾರಿ ಕೋಲಾರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಕೊನೆಗೂ ಕೂಡ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಆಗಿರುವಂಥದ್ದು. ಕೆ.ವಿ. ಗೌತಮ್ಗೆ ಕೋಲಾರ ಟಿಕೆಟ್ ಅನ್ನು ಕಾಂಗ್ರೆಸ್ನ ವರಿಷ್ಠರು ಕೊಟ್ಟಿದ್ದಾರೆ. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು. ಇಬ್ಬರ ಜಗಳದಲ್ಲಿ ಮೂರನೇ ಅಭ್ಯರ್ಥಿಗೆ ಅದೃಷ್ಟ ಒಲಿದು ಬಂದಿದೆ. ಬಣಬಡಿದಾಟದ ಮಧ್ಯೆ ಕಾಂಗ್ರೆಸ್ ಮುಖಂಡ ಗೌತಮ್ಗೆ ಮಣೆ ಹಾಕಲಾಗಿದೆ. ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಹೌದು. ಬಿಬಿಎಂಪಿಯ ಮಾಜಿ ಮೇಯರ್ ಕೆ ವಿಜಯಕುಮಾರ್ ಅವರ ಮಗ ಕೆ.ವಿ. ಗೌತಮ್ ಇವರು ಮೂಲತಃ ಕೋಲಾರದವರು, ಬೆಂಗಳೂರಿನಲ್ಲಿ ನೆಲೆಸಿದ್ರು. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು. ಎಲ್ಲ ಬಣಗಳ ಒಪ್ಪಿಗೆಯನ್ನು ಪಡೆದು ಕೆ.ವಿ. ಗೌತಮ್ ಅವರಿಗೆ ಎಐಸಿಸಿ ಮಣೆಯನ್ನು ಹಾಕಿರುವಂತಹದ್ದು. ದಲಿತ ಎಡಗೈ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಕೆ.ವಿ. ಗೌತಮ್. ದೊಡ್ಡ ಮಟ್ಟದ ಪೈಪೋಟಿ ಇತ್ತು ಎಲ್ ಹನುಮಂತಯ್ಯ, ಚಿಕ್ಕಪೆದ್ದಣ್ಣ ನಡುವೆ. ಈಗ ಕೆ.ವಿ. ಗೌತಮ್ಗೆ ಕಾಂಗ್ರೆಸ್ನ ವರಿಷ್ಠರು ಮಣೆಯನ್ನು ಹಾಕಿರುವಂಥದ್ದು. ಚಿಕ್ಕಪೆದ್ದಣ್ಣ ಪರವಾಗಿ ಮುನಿಯಪ್ಪ ದೊಡ್ಡ ಮಟ್ಟದ ಲಾಭಿಯನ್ನು ಮಾಡ್ತಾ ಇದ್ರು. ಎಲ್ ಹನುಮಂತಯ್ಯ ಪರವಾಗಿ ರಮೇಶ್ ಕುಮಾರ್ ಬಣ ಲಾಭಿಯನ್ನು ಮಾಡ್ತಾ ಇತ್ತು. ಬಣ ಬಡಿದಾಟಕ್ಕೆ ಬ್ರೇಕ್ ಆಗುವಂತಹ ನಿಟ್ಟಿನಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡಿರುವಂತಹದ್ದು. ಈ ಮೂಲಕ ಇಬ್ಬರ ಜಗಳದಲ್ಲಿ ಮೂರನೇ ಅಭ್ಯರ್ಥಿಗೆ ಇಲ್ಲಿ ಲಾಭ ಆಗಿರುವಂತಹದ್ದು. ಕೆ.ವಿ. ಗೌತಮ್ ಅವರನ್ನ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡಿರುವಂಥದ್ದು. ಈ ಮೂಲಕ ತೀವ್ರ ಕುತೂಹಲಕ್ಕೆ ಈಗ ತೆರೆ ಬಿದ್ದಂತಾಗಿದೆ. ಇಬ್ಬರ ಜಗಳ ಮೂರನೆಯವರಿಗೆ ಒಲಿದ ಅದೃಷ್ಟ. ಕೆ.ವಿ. ಗೌತಮ್ಗೆ ಅದೃಷ್ಟ ಒಲಿದಿದೆ. ಸಚಿವ ಮುನಿಯಪ್ಪ ಅಳಿಯಾಗೆ ಟಿಕೆಟ್ ಕೈ ತಪ್ಪಿರುವಂತಹದ್ದು ಚಿಕ್ಕಪೆದ್ದಣ್ಣ ಅವರಿಗೆ. ಕೋಲಾರದ ವಿಚಾರದಲ್ಲಿ ರಮೇಶ್ ಕುಮಾರ್ ಬಣ ಮತ್ತೆ ಮೇಲುಗೈಯನ್ನು ಸಾಧಿಸಿರುವಂತಹದ್ದು. ಮತ್ತೊಮ್ಮೆ ಇಲ್ಲಿ ಮುನಿಯಪ್ಪ ಅವರಿಗೆ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ. ಕಾರಣ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿತ್ತು. ಯಾವಾಗ ಟಿಕೆಟ್ ಚಿಕ್ಕಪೆದ್ದಣ್ಣ ಅವರಿಗೆ ಅಂತ ಗೊತ್ತಾಯಿತೋ, ಒಬ್ಬ ಸಚಿವರು, ಇಬ್ಬರು ಶಾಸಕರು, ಇಬ್ಬರು MLCಗಳು ರಾಜೀನಾಮೆ ಕೊಡುವಂತಹ ಹೈಡ್ರಾಮವನ್ನು ಮಾಡ್ತಾರೆ. CM ಜೊತೆಗೆ DCM, ರಾಜ್ಯ ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿ ಮಧ್ಯಪ್ರವೇಶವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿಯನ್ನು ತರಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಎರಡೂ ಬಣಗಳನ್ನು ಕೂಡ ಒಪ್ಪಿಗೆಯನ್ನು ಸೂಚಿಸ್ತವೆ. ಆದರೆ ಇಲ್ಲಿ ಮುನಿಯಪ್ಪ ಅವರಿಗೆ ಹಿನ್ನಡೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಕೋಲಾರದ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತೇಳಿ. ಅದಕ್ಕೆ ಉತ್ತರ ಸಿಕ್ಕಿದೆ, ತೆರೆ ಬಿದ್ದಿದೆ. ಇಬ್ಬರ ಜಗಳದಲ್ಲಿ ಮೂರನೇ ಅಭ್ಯರ್ಥಿಗೆ ಅವಕಾಶ ಹುಡ್ಕೊಂಡು ಬಂದಿರುವಂತಹದ್ದು. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಖಂಡಿತ ಪ್ರೇಮ್, ಕೋಲಾರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿ ಪರಿಣಮಿಸಿತ್ತು ಹೈಕಮಾಂಡ್ಗೆ. ಆದ್ರೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಎಐಸಿಸಿ ಹಂತದಲ್ಲಿ ಗೌತಮ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಣ ರಾಜಕೀಯ ಜೊತೆಗೆ ರಮೇಶ್ ಕುಮಾರ್ ಬಣ ಜೊತೆಗೆ KH ಮುನಿಯಪ್ಪ ಅವರ ಬಣದ ಮಧ್ಯೆ ಇದ್ದಂತ ತಿಕ್ಕಾಟದಿಂದ ಈಗಾಗಲೇ ಮೂರನೇ ಆಕಾಂಕ್ಷಿ ಅಭ್ಯರ್ಥಿಗೆ ಕೋಲಾರ ಕ್ಷೇತ್ರ ಒಲಿದು ಬಂದಿರತಕ್ಕಂಥದ್ದು. ಅಂದ್ರೆ ಏನು ರೆಬಲ್ ಶಾಸಕರು ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಒಂದಷ್ಟು ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರೆ, ಜೊತೆಗೆ ರೆಬಲ್ ಆಗಿ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಮನಗಂಡಂತ ಹೈಕಮಾಂಡ್ ಎರಡೂ ಬಣದ ಮುಖಂಡರುಗಳನ್ನ ಮನವೊಲಿಸುವಂತ ಪ್ರಯತ್ನ ಮಾಡುತ್ತೆ. ಆದ್ರೆ ಯಾವುದೇ ಮನವೊಲಿಕೆಗೆ ಬಗ್ಗದ ಮುಖಂಡರುಗಳ ಬಣದಿಂದಾಗಿ ಎಚ್ಚೆತ್ತಂತ ಹೈಕಮಾಂಡ್ ಎರಡೂ ಬಣಕ್ಕೆ ಟಿಕೆಟ್ ಕೊಡದೆ ಮೂರನೇ ಆಕಾಂಕ್ಷಿಗೆ ಈಗಾಗಲೇ ಮಣೆ ಹಾಕಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಬೆಂಗಳೂರು ಮೂಲದ ಬಿಬಿಎಂಪಿ ಕೌನ್ಸಿಲರ್ ಮಾಜಿ ಮೇಯರ್ ಆಗಿದ್ದಂತ ವಿಜಯಕುಮಾರ್ ಅವರ ಪುತ್ರ ಗೌತಮ್ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಂತೆ ಎಐಸಿಸಿ ಹಂತದಲ್ಲಿ ಹೊಸ ಮುಖಕ್ಕೆ ಈಗಾಗಲೇ ಮಣೆ ಹಾಕಿರ್ತಕ್ಕಂಥದ್ದು. ಹೊಸ ಮುಖಕ್ಕೆ ಮಣೆ ಹಾಕಿದ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಕೋಲಾರದಲ್ಲಿ ಯಾರು ಅವರಿಗೆ ಬೆಂಬಲವಾಗಿ ನಿಲ್ತಾರೆ, ಯಾವ ಬಣ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಮುನಿಯಪ್ಪ ಬಣ ರೆಬಲ್ ಆಗೇ ಆಗುತ್ತೆ. ಯಾಕಂದ್ರೆ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ
ಅವರ ಅಳಿಯ ಏನು ಅವ್ರಿಗೆ ಗೌತಮ್ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸೋದು ಮಾಮೂಲಿ ಆಗುತ್ತೆ. ಯಾಕಂದ್ರೆ ಕೆ ಎಚ್ ಮುನಿಯಪ್ಪ ಅವರ ಕೈ ಹಿನ್ನಡೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ಏನು ಹರಸಾಹಸವನ್ನ ಪಡ್ತಾ ಇದ್ರು ಹೈಕಮಾಂಡ್ ಮಟ್ಟದಲ್ಲಿ. ಕೆ ಎಚ್ ಮುನಿಯಪ್ಪನವರು ತನ್ನ ಅಳಿಯನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಒಂದು ಹೋರಾಟವನ್ನ ಕಳೆದ ಹಲವು ದಿನಗಳಿಂದ ಕೂಡ ಮಾಡ್ತಾ ಬಂದಿದ್ರು. ಆದ್ರೆ ಏನು ಮುನಿಯಪ್ಪ ವಿರೋಧಿ ಬಣ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತು. ಅದರಂತೆ ಈಗ ಮೂರನೇ ಅಭ್ಯರ್ಥಿಗೆ ಅಂದ್ರೆ ಎರಡು ಬಣದ ಅಭ್ಯರ್ಥಿಗಳಿಗೆ ಬಿಟ್ಟು ಮೂರನೇ ಅಭ್ಯರ್ಥಿಗೆ ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಕೋಲಾರದಲ್ಲಿ ಸಾಕಷ್ಟು ಏನು ಮೈತ್ರಿ ಅಭ್ಯರ್ಥಿಗೆ ಹೆಚ್ಚು ಪ್ಲಸ್ ಆಗುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.